ಕರೆಕ್ಟ್. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಯ ಗೇಯಂ ಸತಜಮಸತಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗತ್ ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿ ಗೋಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः संन्यायरत्नाबलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाय समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 49ನೆಯ ಸುಧಾಮೂಲ. ಇಲ್ಲಿ ಬಂದ ಅನುವ್ಯಾಖ್ಯಾನ ಮೊದಲಿಗೆ ನೋಡೋಣ. ತಥೋ ಭಯಾತ್ಮಕಂ ಚೈವ ಪಾದೇಸ್ಮಿನ್ ಬಾದರಾಯಣಃ ಆಹೋಪಾಸನ ಮಧ್ಯೈವ ವಿಸ್ತರಾತ್ ಶ್ರುತಿಪೂರ್ವಕಂ. ಈ ಪಾದ ಅಂದ್ರೆ 3ನೇ ಪಾದ ನಾವ್ ಹೀಗೇನು ಓದ್ತಾ ಇದೀವಿ, ಇದು ಉಪಾಸನಾ ಪಾದ ಅಂತ ಪ್ರಸಿದ್ಧ. ಧ್ಯಾನ, ಶಾಸ್ತ್ರಾಭ್ಯಾಸ ಇದ್ರ ಬಗ್ಗೆ ಎಲ್ಲ ತಿಳಿಸುವಂತಹ ಪಾದ. ಈ ಪಾದದಲ್ಲಿ ಬಾದರಾಯಣ ವೇದವ್ಯಾಸರು ತಾವೇನ್ ಹೇಳಿದ್ರು, ಆಹ ಉಪಾಸನಂ ಅದ್ಧೈವ, ಸ್ಪಷ್ಟವಾಗಿ ಉಪಾಸನೆ ಬಗ್ಗೆನೇ ಹೇಳಿದ್ದಾರೆ ಈ ಪಾದದಲ್ಲಿ, ಇನ್ನೇನು ಹೇಳಿಲ್ಲ. ಅಲ್ಲ ಅಷ್ಟೇ ಅಲ್ಲ, ಶ್ರುತಿಪೂರ್ವಕಂ ವಿಸ್ತಾರ, ವೇದವಾಕ್ಯಗಳ ವಿಚಾರನೂ ಇದೆ. ವೇದವಾಕ್ಯಗಳನ್ನ ವಿಚಾರ ಮಾಡ್ತಾ ಮಾಡ್ತಾ ಉಪಾಸನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪಾಠದಲ್ಲಿ. ಇಷ್ಟು ಇದರ ಅರ್ಥ. ಸದ್ಯಕ್ಕೆ ಇಲ್ಲಿ ಒಂದು ವಿಷಯ ಚರ್ಚೆಗೆ ತಗೊಳ್ತಾರೆ. ಈಗ ಈ ಒಂದೊಂದು ಪಾದಕ್ಕೆ ಏನ್ ವಿಷಯ ಅಂತ ಹೇಳಲಿಕ್ಕೂ ಜಗಳ ಆಡಿದ್ದಾರೆ ನಮ್ಮ ದಾರ್ಶನಿಕರು, ಒಬ್ಬೊಬ್ರು ಒಂದೊಂದು. ಈ ಪಾದದಲ್ಲಿ ಇದನ್ನ ಹೇಳಲ್ಲ ಅಂತ ಬ್ರಹ್ಮಸೂತ್ರದ ಈ ಪಾದದಲ್ಲಿ 3ನೇ ಪಾದದಲ್ಲಿ ಉಪಾಸನೆ ಬಗ್ಗೆ ಹೇಳಿದ್ದಾರೆ, ಜೊತೆಗೆ ಶ್ರುತಿ ವೇದ ವಾಕ್ಯಗಳ ಬಗ್ಗೆನೂ ಹೇಳಿದ್ದಾರೆ ಅಂತ ಬಂತು. ಇದನ್ನ ಯಾರು ಹೇಳೋದು?
ಇದನ್ನು ನಾವು ಹೇಳ್ತೀವಿ. ವಸ್ತುತಃ ಅದಕ್ಕೆ ಕೆಲವು ಕಡೆ ಉಪಾಸನೆ ಬಗ್ಗೆ ಹೇಳಿಲ್ಲ, ಇಲ್ಲಿ ಮುಖ್ಯವಾಗಿ ಕೆಲವು ಕಡೆ ಹೇಳಿಲ್ಲ. ಈ 3ನೇ ಪಾದದಲ್ಲೇ ಉಪಾಸನೆ ಬಗ್ಗೆ ಹೇಳಿಲ್ಲ. ಆದ್ರಿಂದ ಅದನ್ನೆಲ್ಲ ಹೇಗ್ ತಗೊಳ್ತೀರಿ ಇಲ್ಲಿ ಅಂದ್ರೆ ಹಾಗೇನಲ್ಲ. ಶ್ರುತಿ ಸ್ಮೃತಿ ಅವುಗಳನ್ನು ಉಲ್ಲೇಖ ಮಾಡಿ ಅಲ್ಲಿನ ವಿಷಯಗಳನ್ನು ಹೇಳ್ತಾರೆ, ಹೆಚ್ಚಾಗಿ ಉಪಾಸನೆ ಬಗ್ಗೆ ಹೇಳಿದ್ದಾರೆ ಅಂತ ಅರ್ಥ. ಆದ್ರಿಂದಲೇ ಎಲ್ಲಾ ಕಡೆ ಬ್ರಹ್ಮಸೂತ್ರದ ಪ್ರತಿಯೊಂದು ಪಾದದಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ವಿಚಾರಗಳು ಬಂದ್ರು ಹೆಚ್ಚಾಗಿ ಯಾವುದನ್ನ ಸ್ಟ್ರೆಸ್ ಮಾಡಿ ಹೇಳಿರ್ತಾರಲ್ಲ ಅದಕ್ಕೆ ಆ ಪಾದದ ಹೆಸರು ಆ ಶಬ್ದದಿಂದ ಪ್ರಸಿದ್ಧ. ಈಗ ಭಕ್ತಿ ಪಾದ ಅಂತ ಯಾಕೆ ಪ್ರಸಿದ್ಧ? ಜಾಸ್ತಿ ಭಕ್ತಿಯನ್ನ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆನೇ ಲಕ್ಷ್ಯ ಇಟ್ಟುಕೊಂಡು ದೃಷ್ಟಿ ಇಟ್ಟುಕೊಂಡು ಅಲ್ಲಿ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಭಕ್ತಿ ಪಾದದಲ್ಲಿ. ಹಾಗಾಗಿ ಅದಕ್ಕೆ ಭಕ್ತಿ ಪಾದ ಅಂತಾನೆ ಹೆಸರು ಬಂದಿದೆ. ಹೀಗೆ ಪ್ರತಿ ಪಾದಗಳ ವ್ಯವಸ್ಥೆ ಹೀಗೆ ಆಯಾಯ ಪಾದಗಳಲ್ಲಿ ಪ್ರಮುಖ ದೃಷ್ಟಿ ಏನಿದೆ ಆ ದೃಷ್ಟಿಯನ್ನ ಯಾವುದ್ರ ಮೇಲೆ ಹಾಯಿಸಿದ್ದಾರೆ ಅದನ್ನ ಆ ಪಾದದ ಹೆಸರನ್ನ ಪರಿಗಣಿಸ್ತಾರೆ. ಮಿಕ್ಕಿದ ವಿಷಯ ಹೇಳಿರ್ಬಾರ್ದು ಅಂತಿಲ್ಲ, ಏಕ ವಿಷಯ ಇರತ್ತೆ, ಜಾಸ್ತಿ ಇದಕ್ಕೆ ಒತ್ತು ಕೊಟ್ಟು ಹೇಳಿದ್ರಿಂದ ಅದನ್ನೇ ಆ ಪಾದದ ಹೆಸರನ್ನಾಗಿ ಸೇರಿಸ್ಕೊಳ್ತಾರೆ. ಪ್ರಕೃತ ಉಪಾಸನಾ ಪಾದ ಅಂತ ಚೆನ್ನಾಗೇ ಹೇಳಿದ್ದಾರೆ. ಆದ್ರೆ ಇದರ ಬಗ್ಗೆ ಕೆಲವು ವಿವಾದ. ಯಾಕಂದ್ರೆ ಕೆಲವರು ಬೇರೆಯವರು ಹೀಗೆ ಹೇಳಲ್ಲ. ಬೇರೆಯವ್ರ ಪ್ರಕಾರ ಅಂದ್ರೆ ಅದ್ವೈತಿಗಳ ಪ್ರಕಾರ ಅಂತ ಅರ್ಥ. ಇದು ಪರರು ಅಂತಂದ್ರೆ ಅದ್ವೈತಿಗಳು. ಅದ್ವೈತ ವ್ಯಾಖ್ಯಾನ ಏನು ಈ 3ನೇ ಪಾದದ ಇದಕ್ಕೆ ಅಂದ್ರೆ ಅವರು ಈ ಭಾಮತಿ ಗ್ರಂಥ ಅಂತ ಇದೆ, ವಾಚಸ್ಪತಿ ಮಿಶ್ರರು ಅಂತ ಭಾಮತಿ ಗ್ರಂಥ. ಆ ಭಾಮತಿ ಗ್ರಂಥ ಬಹಳ ಪ್ರಸಿದ್ಧ. ಆ ಭಾಮತಿ ಗ್ರಂಥದಲ್ಲಿ ಒಂದು ಮಾತು ಬಂದಿದೆ, ಏನಂತ ಪೂರ್ವಂ, ಇದನ್ನ ಯಾದುಪತ್ಯದಲ್ಲಿ ಉಲ್ಲೇಖ ಮಾಡ್ತಾರೆ, ಟಿಪ್ಪಣಿಯನ್ನ ಗಮನಿಸಿ. ಪೂರ್ವಂ ಪ್ರಮಾಣಾಂತರ ವಿರೋಧ ಶ್ರುತೀನಾಂ ನಿರಾಕೃತ ಸಂಪ್ರತಿತು ಶ್ರುತೀನಾಮೇವ ಪರಸ್ಪರ ವಿರೋಧೋ ನಿರಾಕ್ರಿಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದೆ ಅಂದ್ರೆ ಈ 2ನೇ ಅಧ್ಯಾಯ 3ನೇ ಪಾದ ವಿಯತ್ಪಾದ ಅಂತ ಏನ್ ಕರಿತೀವಿ, ಆ ವಿಯತ್ಪಾದದಲ್ಲಿ ಅಲ್ಲಿ ಏನ್ ಬಂದಿದೆ ಭಾಮತಿಯಲ್ಲಿ ಹಿಂದೆ ಇದುವರೆಗೂ 2ನೇ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಅಲ್ಲೊಂದು ಮಾತು ಹೇಳಿದ್ದಾರೆ ಭಾಮತಿ ಗ್ರಂಥದಲ್ಲಿ. 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಮೊದಲಿಗೆ ಈ ವೇದವಾಕ್ಯಗಳಿಗೆ ಬೇರೆ ಬೇರೆ ಪ್ರಮಾಣದ ವಿರೋಧ ಬಂದ್ರೆ, ಈ ವೇದವಾಕ್ಯ ಒಂದೇನೋ ವಿಷಯ ಹೇಳ್ತಾ ಇದೆ, ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳ ವಿರೋಧ ಬಂತು ಅಂದ್ರೆ ಇಲ್ಲ ಅಂತ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ವಿಯತ್ಪಾದದ ಆರಂಭದಲ್ಲಿ ಹೇಳಿದ್ರು ಇಲ್ಲ, ಈ ವೇದವಾಕ್ಯಗಳಿಗೆ ಪರಸ್ಪರ ಜಗಳ ಬರೋ ತರ ಇದೆ, ಅಲ್ಲೇ ವಿರೋಧಗಳು ಕಾಣುತ್ತೆ, ಅದರ ವಿರೋಧವನ್ನ ಪರಿಹಾರ ಮಾಡ್ಲಿಕ್ಕೆ ಈ ಪಾದ ಹೊರಟಿದೆ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ರು ಸದ್ಯಕ್ಕೆ ಅಂದ್ರೆ ಈಗ ಮುಂದೆ ಅವರೊಂದು ವಿವರಣೆ ಮಾಡಿದ್ದಾರೆ ಈ ಅದ್ವೈತಿಗಳು. ಆ ವಿವರಣೆ ಮಾಡಿದ್ದಕ್ಕೆ ಖಂಡನೆ ಮಾಡ್ತಾರೆ, ಅದ್ ಸರಿ ಇಲ್ಲ ಅಂತ. ಆಗಿ ಭಾಮತಿ ಮಾತುಗಳನ್ನೆಲ್ಲ ತಗೊಂಡು ನಾವ್ ಅರ್ಥೈಸ್ಕೊಳ್ಬೇಕು, ಯಾಕೆ ಅವ್ರು ವಿರುದ್ಧವಾಗಿ ಮಾತಾಡಿದಾರೆ ನೋಡಿ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ಅದೇನು ಅಂತ ಈಗ ನೋಡೋಣ. ತೇನ ಪರೇಶಾಂ ಇದಾನಿಂತು ಅಂತ ಬರುತ್ತೆ. ಪರೇಶಾಂ ಅಂದ್ರೆ ಬೇರೆಯವರು, ನಮಗಿಂತ ಬೇರೆಯವರು ಅಂತ ಅರ್ಥ. ತೇನ ಅಂದ್ರೆ ಏನು? ಇಲ್ಲಿ ಸ್ಪಷ್ಟವಾಗಿ ಉಪಾಸನೆಯನ್ನೇ ಸ್ಪಷ್ಟವಾಗಿ ವೇದವ್ಯಾಸರು ತಾವು ತಿಳಿಸ್ತಾರೆ. ವೇದಗಳನ್ನ ಉಲ್ಲೇಖ ಮಾಡ್ತಾ ವಿಚಾರ ಮಾಡ್ತಾ ಉಪಾಸನೆ ಬಗ್ಗೆನೇ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ ಈ ಪಾದದಲ್ಲಿ ಅಂತ ಹೇಳಿರೋದ್ರಿಂದಲೇ ಬೇರೆಯವರು ಹೇಳಿದ ಈ ವಿಚಾರ ಸರಿ ಇಲ್ಲ. ಏನ್ ವಿಚಾರ? ಈ 3ನೇ ಪಾದಕ್ಕೆ ಏನ್ ಅರ್ಥ ಅಂತ ಪ್ರಶ್ನೆ ಮಾಡಿದಾಗ ಅವರು ಬೇರೆ ಅರ್ಥ ಹೇಳಿದ್ದಾರೆ. ಅದನ್ನ ನಾವು ಅವ್ರನ್ನ ಖಂಡನೆ ಮಾಡ್ತಾ ಇದೀವಿ. ಇಲ್ಲಿ ಹೇಳಿದ ವಿಷಯನೇ ಬೇರೆ, ದೃಷ್ಟಿ ಇಟ್ಕೊಂಡು ಹೊರಟಿದ್ದೇ ಬೇರೆ ಈ ಬ್ರಹ್ಮಸೂತ್ರದ 3ನೇ ಪಾದ, ನೀವ್ ಹೇಳ್ತಾ ಇರೋದೇ ಬೇರೆ ಅಂತ. ಅವ್ರೇನ್ ಹೇಳಿದ್ದಾರೆ ಅಂತ ಈಗ ಅವ್ರ ವ್ಯಾಖ್ಯಾನ ಒಂದೇ ವಾಕ್ಯ, ಆ ವ್ಯಾಖ್ಯಾನ ಖಂಡನೆ ಆಮೇಲೆ ಮಾಡ್ಬಿಡ್ತೀವಿ ಅಷ್ಟೇ. ಅವ್ರು ಏನು ಅವರ ಮಾತು ಅಂದ್ರೆ, ಇದಾನಿಂತು ಪ್ರತಿ ವೇದಾಂತಂ ವಿಜ್ಞಾನಾನಿ ಭಿದ್ಯಂತೆ ನವಾ ಇತಿ ವಿಚಾರ್ಯತೇತಿ ಪಾದಾರ್ಥ ಕಥನಂ ನಿರಾಕರೋತಿ. ಅವ್ರೇನ್ ಹೇಳಿದ್ದಾರೆ, ಪ್ರತಿ ವೇದಾಂತಂ, ಈ ವೇದಾಂತಗಳಲ್ಲಿ ಪ್ರತಿ ಒಂದೊಂದು ಕಡೆ ಒಂದೊಂದು ವೇದಾಂತವೂ ಕೂಡ ಏನ್ ಹೇಳ್ತಾ ಇದೆ ಅಂತ ಪ್ರಶ್ನೆನ ಅಂದ್ರೆ ಹಾಗಲ್ವಂತೆ. ಪ್ರತಿ ವೇದಾಂತ, ಒಂದೊಂದು ವೇದಾಂತ ಓದ್ದಾಗ್ಲೂ ನಮಗೇನು ಜ್ಞಾನ ಬರ್ತಾ ಇದೆ ಆ ಜ್ಞಾನ ಒಂದೇ ಥರನ ಬೇರೆ ಥರನ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಈ ಪಾದದಲ್ಲಿ ಅಂತ ಅವ್ರು ಬರೆದ್ಬಿಟ್ರು. ಅದ್ರ ಬಗ್ಗೆ ಅಲ್ಲವೇ ಅಲ್ಲ, ಅವ್ರು ಎಡವಿದ್ದಾರೆ ಅಂತ ನಾವು ಅದನ್ನು ತೋರಿಸ್ತೀವಿ. ಅದು ನಿಜವಾದ ಬ್ರಹ್ಮಸೂತ್ರ ಈ ಪಾದದ ದೃಷ್ಟಿಯನ್ನೇ ಅವರು ಬದಲಾಯಿಸಿದ್ರು, ಅದ್ ಸರಿ ಇಲ್ಲ ಅಂತ. ಹಾಗಾದ್ರೆ ಪ್ರತಿ ವೇದಾಂತ ಓದ್ದಾಗ ಬೇರೆ ಬೇರೆ ವೇದಾಂತ ಅಂದ್ರೆ ವೇದಗಳ ಅರ್ಥವನ್ನ ತೀರ್ಮಾನ ಯಾವುದರಿಂದ ಮಾಡ್ತೀವೋ ಅದನ್ನ ವೇದಾಂತಗಳು ಅಂತ ಕರಿತೀವಿ.
ಅಂತ ವೇದಾಂತ ಒಂದೇ ಅಲ್ಲ, ಬೇರೆ ಬೇರೆ ಇದೆ ವೇದಾಂತ. ಆ ಉಪನಿಷತ್ತುಗಳು ಬೇಕಾದಷ್ಟು ಉಪನಿಷತ್ತಿದೆ, ಬೇಕಾದಷ್ಟು ಬ್ರಾಹ್ಮಣ ಗ್ರಂಥಗಳಿದೆ, ಬೇಕಾದಷ್ಟಿದೆ. ಆ ಎಲ್ಲ ಬ್ರಾಹ್ಮಣ ಗ್ರಂಥ, ಆ ಎಲ್ಲ ಉಪನಿಷತ್ತುಗಳು, ಹೀಗೆ ಅನೇಕ ಏನೇನಿದೆಯಲ್ಲ ಅವುಗಳೆಲ್ಲ ಓದಿದಾಗ ಒಂದು ಜ್ಞಾನ ಬರುತ್ತೆ ನಮ್ಗೆ. ಈಗ ಒಂದು ಉಪನಿಷತ್ ಓದಿದ್ವಿ, ಒಂದು ಜ್ಞಾನ ಬಂತು. ಇನ್ನೊಂದು ಉಪನಿಷತ್ ಓದ್ವಿ, ಒಂದು ಜ್ಞಾನ ಬಂತು. ಈ ಎಲ್ಲ ಜ್ಞಾನ ಬಂತಲ್ಲ ನಮಗೊಂದು, ಅದನ್ನ ಓದ್ದಾಗ್ಲೆಲ್ಲ ಆ ಜ್ಞಾನ ಯಾವುದ್ರ ಬಗ್ಗೆ ಇದೆ? ಒಂದರ ಬಗ್ಗೆನ ಇದೆಯಾ, ದೇವರ ಬಗ್ಗೆನೇ ಇದೆಯಾ ಅಂತ ಸುಮ್ನೆ ಅದು ಉದಾಹರಣೆಗೆ ದೇವರ ಬಗ್ಗೆನೇ ಇದೆಯಾ, ಅಥವಾ ಪ್ರತಿ ಉಪನಿಷತ್ ಬಂದಾಗ್ಲೂ ಬೇರೆ ಬೇರೆ ವಿಷಯ ಹೇಳ್ತಾ ಇದೆಯಾ? ಆ ಜ್ಞಾನ ಯಾವುದನ್ನ ವಿಷಯೀಕರಿಸ್ತಾರೆ? ಪ್ರತಿಯೊಂದು ಈ ವೇದಾಂತಗಳನ್ನ ಓದಿದಾಗ ಯಾವ ಯಾವ ಜ್ಞಾನ ಬರ್ತಾ ಇದೆ? ಒಂದೇ ಥರನ ಬೇರೆ ಬೇರೆ ಥರ ಅಂತ. ಇದನ್ನ ಈ ಪಾದದ ಅಂದ್ರೆ ಈಗ ಸದ್ಯಕ್ಕೆ 3ನೇ ಅಧ್ಯಾಯದ 3ನೇ ಪಾದದ ಅರ್ಥ ಇದೆ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇದನ್ನ ಯಾಕೆ ಈಗ ವಿಚಾರ ಮಾಡ್ಬೇಕು? ಪ್ರತಿಯೊಂದು ವೇದಾಂತಗಳು ಹೇಳೋ ಅರ್ಥ ಅದು ಬೇರೆ, ಅದು ಅರ್ಥ ಬೇರೆನಾ ಒಂದೇನಾ? ಅದರಿಂದ ಬರೋ ಜ್ಞಾನದಲ್ಲಿ ಒಂದೇ ವಿಷಯನ ಬೇರೆ ಬೇರೆ ವಿಷಯನ? ಇದೆಲ್ಲ ಈಗ ಯಾಕೆ ವಿಚಾರ ಮಾಡ್ಬೇಕು? ಇದೆಲ್ಲ ಹಿಂದೆ ಮಾಡ್ಬಿಟ್ಟಿದ್ದಾರೆ ಅಂತ ನಮ್ಮ ಉತ್ತರ. ಅಲ್ಲಿ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತೀವಿ. ಈ 2ನೇ ಅಧ್ಯಾಯದಲ್ಲೇ ಹೇಳಿದ್ದಾರೆ, ಭಾಮತಿ ಗ್ರಂಥ, ನಿಮ್ಮ ಗ್ರಂಥ ಭಾಮತಿ, ಅಲ್ಲೇ ಬಂದಿರೋ ವಿಷಯ ಇದೆ, ಆದ್ರಿಂದ ನೀವ್ ಹೇಳಿದ್ ಸರಿ ಇಲ್ಲ ಅಂತ ಅವ್ರನ್ನ ಖಂಡನೆ ಮಾಡ್ಬೇಕಾಗಿದೆ. ಅದಕ್ಕೆ ಈಗ ತಗೊಳ್ತಾರೆ. ತಥಾಹಿ ಅಂತ ಜಯತೀರ್ಥರು ಅದನ್ನ ಖಂಡನೆ ಮಾಡ್ತಾ ಇದ್ದಾರೆ. ಇದು ಜಯತೀರ್ಥರ ವಿಮರ್ಶೆ. ಇದು ಮಧ್ವಾಚಾರ್ಯರು ಅಷ್ಟೇ ಹೇಳಿದ್ರು, ಆಹೋಪಾಸನ ಮಧ್ಯವ ಅಂತ ಹೇಳಿ ಸುಮ್ನಾಗ್ಬಿಟ್ರು. ಆದ್ರೆ ಮಧ್ವಾಚಾರ್ಯರ ಅಭಿಪ್ರಾಯ ಹೀಗೆ ಅಂತ ಜಯತೀರ್ಥರು ವಿವರಿಸ್ತಾ ಇದ್ದಾರೆ. ನಿಜ, ಆದ್ರೆ ಜಯತೀರ್ಥರ ವಿಮರ್ಶೆ ಇದು ಹೊಸದಾಗಿ ತಗೊಂಡು ಅದ್ವೈತ ಗ್ರಂಥ ವಿಮರ್ಶೆ ಮಾಡ್ತಾ ಇದ್ದಾರೆ. ತಥಾಹಿ ಅಂತ ಚರ್ಚೆ ತಗೊಂಡು ಕಿಂ ಭೇದಾಭೇದೌ ವಿರೋಧಾ ವಿರೋಧೌ ಉತ ವಿಲಕ್ಷಣತ್ವ ವಿಲಕ್ಷಣತ್ವೇ, 3 ಪ್ರಶ್ನೆ ಮಾಡ್ತಾರೆ ಜಯತೀರ್ಥರು. ಈಗ ಪ್ರತಿ ವೇದಾಂತ ಓದಿದಾಗ ನಿಮಗೊಂದು ಜ್ಞಾನ ಏನು ಬಂತಲ್ಲ, ಅದರಲ್ಲಿ ಭೇದ ಉಂಟಾ ಇಲ್ವಾ ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತ ಬಂತಲ್ಲ. ಭೇದ ಉಂಟಾ ಇಲ್ವಾ ಅಂದ್ರೆ ಇದಕ್ಕೇನರ್ಥ? ಭೇದ ಅಭೇದ, ವಿರೋಧ ಅವಿರೋಧ, ವಿಲಕ್ಷಣತ್ವ ಅವಿಲಕ್ಷಣತ್ವ. ಭೇದ ಅಭೇದ ಅಂದ್ರೆ ನಮಗ್ ಚೆನ್ನಾಗ್ ಗೊತ್ತು, ಬೇರೆ ಒಂದೇ ಅಂತ ಅರ್ಥ. ಭೇದ ಅಂದ್ರೆ ಬೇರೆ, ಅಭೇದ ಅಂದ್ರೆ ಒಂದೇ, ಸರಿ. ವಿರೋಧ ಅವಿರೋಧ, ವಿರೋಧ ವಿರೋಧ ಇಲ್ಲದೆ ಇರೋದು 2ನೇ ಅರ್ಥ. 3ನೇದು ವಿಲಕ್ಷಣ, ಇದು ಇದಕ್ಕಿಂತ ಬೇರೆ, ಅವಿಲಕ್ಷಣ ಇಲ್ಲ ಒಂದೇ. ಹೀಗೆ ವಿಲಕ್ಷಣ ಅವಿಲಕ್ಷಣ. ಇದು ವಿಲಕ್ಷಣ ಅಂದ್ರೆ ವಿಭಿನ್ನ ಅಂತ ಅರ್ಥ, ವಿಭಿನ್ನ ಅಲ್ಲ ಅನ್ನೋದಕ್ಕೆ ಅವಿಲಕ್ಷಣ ಅಂತ ಅರ್ಥ. ಹೀಗೆ ಒಂದೊಂದು ಶಬ್ದಗಳಿಗೆ ಒಂದೊಂದು ಅರ್ಥ. ಆದ್ರೆ ಈ ತರ ಹೇಳಿದ್ರೆ ಇದೇನ್ ಬೇರೆನೋ ಒಂದೇನೋ, ವಿಲಕ್ಷಣನೋ ಅವಿಲಕ್ಷಣನೋ, ವಿರೋಧನೋ ಅವಿರೋಧನೋ, ಹಿಂಗಂದ್ರೆ ಏನರ್ಥ? ಸ್ವಲ್ಪ ಬಿಡಿಸಿ ಅಂದ್ರೆ ಆಗ ನೋಡಿ, ಶ್ರೀನಿವಾಸ ತೀರ್ಥರ ಟಿಪ್ಪಣಿಯನ್ನ ಗಮನಿಸಿ. ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಇದನ್ನ ಬಿಡಿಸಿದ್ದಾರೆ. ವಿಜ್ಞಾನಾನಿ ವಿರುದ್ಧಾನಿ ಅವಿರುದ್ಧಾನಿ ವಾ. ಈಗ ಪ್ರತಿ ವೇದಾಂತ ಓದಿದಾಗ ಒಂದು ಜ್ಞಾನ ಬರುತ್ತಲ್ಲ, ಆ ಜ್ಞಾನ ಪರಸ್ಪರ ವಿರುದ್ಧವಾಗಿದೆಯಾ ಇಲ್ವಾ? ಅಂದ್ರೆ ಈಗ ಒಂದು ಉಪನಿಷತ್ತು ಓದಿದ್ವಿ, ಒಂದು ಜ್ಞಾನ ಬಂತು. ಮತ್ತೆ ಇನ್ನೊಂದು ಉಪನಿಷತ್ತು ಓದ್ವಿ, ಒಂದು ಜ್ಞಾನ ಬಂತು. ಆ ಜ್ಞಾನ ಈ ಜ್ಞಾನ, ಈ ಉಪನಿಷತ್ತು ಓದ್ದಾಗ ಬಂದ ಜ್ಞಾನ, ಆ ಇನ್ನೊಂದು ಉಪನಿಷತ್ತು ಓದ್ದಾಗ ಬಂದ ಜ್ಞಾನ, ಅದು ಪರಸ್ಪರ ಒಂದೇ ತರ ಇದೆಯಾ ವಿರುದ್ಧವಾಗಿದೆಯಾ ಅಷ್ಟೇ. ಸುಧಾ ಗ್ರಂಥ ಓದಿದ್ವಿ, ಜಯತೀರ್ಥ ಗ್ರಂಥ. ಅದೇ ಜಯತೀರ್ಥರ ತತ್ವಪ್ರಕಾಶಿಕಾ ಗ್ರಂಥ ಓದಿದ್ವಿ. 2 ಗ್ರಂಥ ಓದ್ದಾಗ ಒಂದು ಜ್ಞಾನ ಬಂತು. ತತ್ವಪ್ರಕಾಶಿಕ ಹೇಳ್ತಾ ಇರೋದೇ ಬೇರೆ, ವಿರುದ್ಧವಾಗಿ ಸುಧಾ ಗ್ರಂಥ ಹೇಳ್ತಾರೆ. ಇಲ್ಲ ಸುಧಾ ಗ್ರಂಥ ವಿರುದ್ಧವಾಗಿ ತತ್ವಪ್ರಕಾಶಿಕ ಹೇಳ್ತಾ ಇದೆ ಅಂತ ಹೀಗ ಅಭಿಪ್ರಾಯ. ಅಥವಾ ತತ್ವಪ್ರಕಾಶಿಕಾ ಗ್ರಂಥ ಓದ್ದಾಗ ಏನ್ ಜ್ಞಾನ ಬಂತಲ್ಲ, ಆ ಜ್ಞಾನವು ಸುಧಾ ಓದ್ದಾಗ ಬಂದ ಜ್ಞಾನನು ಒಂದೇ ತರ ಇದೆ, ಏನ್ ವ್ಯತ್ಯಾಸ ಇಲ್ಲ ಅಂತಾನೋ ಅಂತ ಈ ತರ ಪ್ರಶ್ನೆ. ಈ ತರ ಅವರು ಈ ಏನು ಈ ಭೇದ ಅಭೇದ, ವಿರೋಧ ಅವಿರೋಧ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಜಯತೀರ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೇದಾಂತಾನ ಕಿಂ ಪರಸ್ಪರ ವಿರುದ್ಧಾರ್ಥ ವಿಷಯಕ ಜ್ಞಾನ ಜನಕತ್ವ, ಅದು ಪರಸ್ಪರ ವಿರೋಧ ಇರುವಂತಹ ವಸ್ತುವನ್ನ ತಿಳಿಸ್ತಾ ಇದೆಯೋ, ಅಥವಾ ಏನೂ ವಿರೋಧ ಇಲ್ಲದೆ ಇರೋ ವಸ್ತುವನ್ನ ತಿಳಿಸ್ತಾ ಇದೆಯೋ ಅಂತ ಒಂದು ಪ್ರಶ್ನೆ. ಅಥವಾ ಭೇದ ಅಭೇದ ಅಂದ್ರೆ ಈ ಬಂದ ಜ್ಞಾನ ಏನಿದೆಯಲ್ಲ, ಈ ಭಗವಂತನ ಬಗ್ಗೆ ಬಂದ ಜ್ಞಾನ, ಆ ಜ್ಞಾನ ಹೇಗೆ? ಅದು ಒಂದೇ ಥರನೋ ಬೇರೆ ಬೇರೆ ಥರನೋ ಅಂತ ಪ್ರಶ್ನೆ. ಆಮೇಲೆ ಅದರಲ್ಲಿ ವಿರೋಧ ಕಾಣಿಸತ್ತಾ ಇಲ್ವಾ ಒಂದೊಂದು ವೇದಾಂತಗಳಿಂದ ಬಂದಾಗ ಜ್ಞಾನ. 3ನೇದು ವಿಲಕ್ಷಣ ಅವಿಲಕ್ಷಣ ಅಂದ್ರೆ ಒಂದು ವೇದಾಂತ ಹೇಳ್ತಾ ಇದೆ ಏನಂತ, ಇದು ಬ್ರಹ್ಮನ ಲಕ್ಷಣ ಇದು ಅಂತ ಒಂದು ವೇದಾಂತ ಹೇಳ್ತಾ ಇದೆ. ಆದ್ರೆ ಇನ್ನೊಂದು ವೇದಾಂತ ಹೇಳ್ತಾ ಇದೆ ಈ ತರ ಅಲ್ಲ, ಇನ್ನೊಂದ್ ತರ ಬ್ರಹ್ಮನ ಲಕ್ಷಣ ಅಂತ ಹೇಳ್ತಾ ಇದೆ.
ದೇವರ ಬಗ್ಗೆ ಪರಿಚಯ ಮಾಡಿಸ್ಲಿಕ್ಕೆ ಇಬ್ರು ವ್ಯಕ್ತಿಗಳನ್ನ ಬಿಟ್ರೆ ಒಬ್ಬ ಒಂಥರ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದ್ ತರ ಹೇಳ್ತಾನೆ. ಹಾಗೆ ವ್ಯಕ್ತಿಗಳ ಬಗ್ಗೆ ಅದಾಯ್ತು. ಇಲ್ಲಿ ಗ್ರಂಥಗಳ ಬಗ್ಗೆ ಚರ್ಚೆ ಅಷ್ಟೇ. ವೇದಾಂತನ ವಿರುದ್ಧ ಲಕ್ಷಣೋಪೇತ ಬ್ರಹ್ಮಜ್ಞಾನ ಜಗತ್ತು. ಒಂದು ವೇದಾಂತ ಏನ್ ಮಾಡ್ತು ಅಂದ್ರೆ ಒಬ್ಬನೇ ಬ್ರಹ್ಮನಲ್ಲಿ ವಿರುದ್ಧ ಲಕ್ಷಣ ಇದೆ ಅಂತ ಹೇಳ್ತು. ಇನ್ನೊಂದು ವೇದಾಂತ ಏನ್ ಹೇಳ್ತು ಅಂದ್ರೆ ಇಲ್ಲ ಇಲ್ಲ, ದೇವರಲ್ಲಿ ವಿರುದ್ಧ ಲಕ್ಷಣಗಳನ್ನು ಹೇಳಬಾರದು, ಅಲ್ಲಿ ಯಾವುದೇ ವಿರುದ್ಧವಾದ ಲಕ್ಷಣಗಳಿಲ್ಲ ದೇವರಲ್ಲಿ ಅಂತ. ಅಂದ್ರೆ ದೇವರು ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನೆ, ಅವನಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ, ಅವನಲ್ಲಿ ಅನಂತ ಜ್ಞಾನ ಇದೆ, ಶಕ್ತಿ ಇದೆ, ಎಲ್ಲ ಗುಣಗಳನ್ನು ಹೇಳ್ತು. ಇದೆಲ್ಲ ಲಕ್ಷಣಗಳು. ಇದೆಲ್ಲ ವಿರೋಧ ಇದೆಯಾ? ಏನಿಲ್ಲ. ಏನಂತೆ ದೇವರಲ್ಲಿ ಜ್ಞಾನ ಪೂರ್ತಿ ಇದೆ, ಒಪ್ಕೊಳ್ಳೋಣ. ದೇವರಲ್ಲಿ ಆನಂದ ಪೂರ್ತಿ ಇದೆ, ಒಪ್ಕೊಳ್ಳೋಣ. ಏನ್ ವಿರೋಧ ಏನಿಲ್ಲ. ಆದ್ರೆ ಹೀಗೆ ಹೇಳ್ತು ಅಂತ ಅನ್ಕೊಳ್ಳಿ, ದೇವರು ಪೂರ್ಣ ಅಜ್ಞಾನಿ, ದೇವರು ಪೂರ್ಣ ಜ್ಞಾನಿ. ಇದೇನಿದು ಜ್ಞಾನಿ ಅಜ್ಞಾನಿ ಅಂದ್ರೆ ವಿರುದ್ಧ ಆಯ್ತಲ್ಲ. ಹಾಗೆ ವಿರುದ್ಧ ಆಗಿದ್ದು ಇದೆ ದೇವರಲ್ಲಿ ಅಂತ ಹೇಳ್ತಾ ಇದೆಯಾ ವೇದಾಂತ? ಅಥವಾ ಇಲ್ಲ ಇಲ್ಲ, ವಿರುದ್ಧವಾದದ್ದಿಲ್ಲವೇ ಇಲ್ಲ, ಒಂದೊಂದು ಯಾವ್ದು ಒಪ್ಕೊಳ್ಬೇಕೋ ಅಷ್ಟೇ ಇದೆ ಅಂತ ಹೇಳ್ತಾ ಇದೆಯಾ ಅಂತ. ಹೀಗೆ ಈ ಪ್ರಶ್ನೆಗಳ ಅಭಿಪ್ರಾಯ ಹೀಗಿದೆ. ಇಷ್ಟು ಪ್ರಶ್ನೆ ಮಾಡ್ತಾರೆ ಜಯತೀರ್ಥರು. ಒಟ್ಟು 6 ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಭೇದನ, ಅಭೇದನ, ವಿರೋಧನ, ಅವಿರೋಧನ, ಮತ್ತೆ ವಿಲಕ್ಷಣತ್ವ ಇದೆಯಾ, ಅವಿಲಕ್ಷಣತ್ವ ಇದೆಯಾ, ಆ 3 ಪ್ರಶ್ನೆಗಳಿಗೆ ಅರ್ಥ ಏನು ಅಂತ ಸರಳವಾಗಿ ನೋಡಿದ್ರೆ ಹೀಗೆ ನೆನಪಿಸ್ಕೊಡಿ. 2 ವೇದಾಂತ ಓದಿದಾಗ, 1, 2 ವೇದಾಂತ ಓದಿದಾಗ ಬರೋ ಜ್ಞಾನ ಬೇರೆ ಬೇರೆ ಥರನ ಒಂದೇ ಥರನ? ಇದು ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಈ ವೇದಾಂತ 2 ಏನ್ ಹೇಳುತ್ತಲ್ಲ ಆ ವಿಷಯದಲ್ಲಿ ಪರಸ್ಪರ ವ್ಯತ್ಯಾಸ ಇದೆಯಾ ಇಲ್ವಾ, ವಿರೋಧ ಇದೆಯಾ ಇಲ್ವಾ? ಇದು 2ನೇ ಪ್ರಶ್ನೆ ಅರ್ಥ. ಅಂದ್ರೆ ಒಂದು ವಿರುದ್ಧವಾದ ಅರ್ಥ ಏನಿದೆ ಅದನ್ನು ತಿಳಿಸ್ಕೊಡೋದು, ಇನ್ನೊಂದು ವಿರುದ್ಧ ಇಲ್ಲ ಅಂತ ಅರ್ಥ ತಿಳಿಸ್ಕೊಡುತ್ತೆ ಅಂತ ಅರ್ಥನ? ಅಥವಾ 3ನೇದು, ಭಗವಂತರಲ್ಲಿ ವಿರುದ್ಧವಾದ ಲಕ್ಷಣಗಳಿದೆ, ಅಂತ ವಿರುದ್ಧವಾದ ಲಕ್ಷಣ ಹೊಂದಿರೋ ದೇವರನ್ನ ಒಂದು ವೇದಾಂತ ತಿಳಿಸ್ತಾ ಇದೆ, ಇನ್ನೊಂದು ವೇದಾಂತ ವಿರುದ್ಧ ಲಕ್ಷಣ ಇಲ್ಲದೇ ಇರೋ ದೇವರನ್ನು ತಿಳಿಸ್ತಾ ಇದೆ ಅಂತ, ಹೀಗ ಅರ್ಥನ ಅಂತ ಜಯತೀರ್ಥರು ಈಗ 3 ಪ್ರಶ್ನೆಗಳನ್ನ ಅವರ ಮುಂದೆ ಇಟ್ಟು. ಇದು ಯಾಕೆ ಇಟ್ರು ಅಂದ್ರೆ ಅವ್ರ ವಾಕ್ಯ ಒಂದಿದೆ, ಅದ್ವೈತಿಗಳ ವಾಕ್ಯ. ಅದೇನು? ಪ್ರತಿ ವೇದಾಂತಂ ವಿಜ್ಞಾನಾನಿ ಭಿದ್ಯಂತೆ ನವ. ಅಷ್ಟೇ. ಅವರು ಒಂದು ಈ ತರ ಒಂದು ಆಶಂಕೆ ಮಾಡಿಕೊಂಡು ಇದನ್ನೇ ಈ 3ನೇ ಪಾದದಲ್ಲಿ ವಿಚಾರ ಮಾಡ್ತಾರೆ ಅಂತ ಬರೆದ್ರು ಆ ವಾಕ್ಯ. ಅದರ ಮೇಲೆ ಪ್ರಶ್ನೆಗಳು ಶುರುವಾಯ್ತು, ಸುರಿಮಳೆ. ಪ್ರತಿ ವೇದಾಂತ ವಿಜ್ಞಾನಾನಿ ಭಿದ್ಯಂತೆ ನವ, ಬರುವಂತಹ ವಿಶೇಷವಾದ ಜ್ಞಾನ ಬೇರೆನ ಅಲ್ವಾ? ಭಿದ್ಯಂತೆ ನವ, ಬೇರೆ ಹೌದಾ ಅಲ್ವಾ ಅನ್ನೋದಕ್ಕೆ ಇನ್ನೊಂದ್ 2 ಹೊಳಿತು ಜಯತೀರ್ಥರಿಗೆ. ಅದನ್ನ ಇಟ್ಕೊಂಡು ಇವಾಗ ಖಂಡನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾದ್ಯ ಗತಾರ್ಥತ್ವ ಅಂತ ಬಿಡ್ತಾರೆ. ಮೊದಲನೇದಲ್ಲವೇ ಅಲ್ಲ, ಗತಾರ್ಥ ಅನ್ಬಿಡ್ತಾರೆ. ಇದೆಲ್ಲ ಹಿಂದೆನೆ ವಿಚಾರ ಮಾಡಿದ್ರೆ ಮತ್ತೆ ಯಾಕೆ ಇದು ಪುನರುಕ್ತಿ? ಹೇಳಿದ್ದನ್ನೇ ಮತ್ತೆ ಈಗ ಹೇಳಿದ್ರೆ, ಈಗಾಗ್ಲೇ 2ನೇ ಅಧ್ಯಾಯದಲ್ಲಿ ಈ ವಿಷಯಗಳೆಲ್ಲ ಬಂದಿದೆ, ಅದನ್ನೇ ಮತ್ತೆ ಈ 3ನೇ ಅಧ್ಯಾಯದ ಈ ಪಾದದಲ್ಲಿ ಹೇಳ್ತಾರೆ ಅಂದ್ರೆ ವ್ಯರ್ಥ. ಏನ್ ಹೇಳಿದ್ದಾರೆ ಹಿಂದೆ? ಹಿಂದೆ ಈ 2ನೇ ಅಧ್ಯಾಯದ 3 ಮತ್ತೆ 4ನೇ ಪಾದದಲ್ಲಿ ವೇದವಾಕ್ಯಗಳಿಗೆ ಪರಸ್ಪರ ವಿರೋಧ ಬಂದ್ರೆ, ವೇದವಾಕ್ಯಗಳ ಪರಸ್ಪರ ವಿರೋಧ ಬರೋದು ಅಂದ್ರೆ ಏನ್ ಹೇಳಿ? ಒಂದ್ ವೇದವಾಕ್ಯ ಹೇಳ್ತಾ ಇರೋದು ಒಂದು, ಇನ್ನೊಂದು ವೇದವಾಕ್ಯ ಇನ್ನೊಂದೇ ಹೇಳ್ತಾ ಇದೆ ಅಂದ್ರೆ ಅರ್ಥ ಆಯ್ತು ಈ ವೇದಾಂತಗಳಿಂದ ಬರುವಂತಹ ಜ್ಞಾನ ಬೇರೆ ಬೇರೆ ಅಂತ ಆಯ್ತು. ಅದ್ ಹೇಳೋದೇ ಬೇರೆ ವಿಷಯ, ಇದು ಈ ವಾಕ್ಯ ವೇದ ಹೇಳೋದೇ ಬೇರೆ ವಿಷಯ. ಬೇರೆ ವಿಷಯ ಅಂದಾಗ ಆಗ ಬೇರೆ ಬೇರೆ ಅಂತ ಆಯ್ತು. ಆ ಬೇರೆ ಬೇರೆ ಅಂದ್ರೆ ಇಲ್ಲ ಇಲ್ಲ ಅದು ಬೇರೆ ಹೇಳ್ತಾ ಇಲ್ಲ, ಎಲ್ಲ ಶ್ರುತಿಗಳು ವೇದವಾಕ್ಯಗಳು ಒಂದೇ ಅರ್ಥವನ್ನೇ ಹೇಳ್ತಾ ಇರೋದು ಅಂತ ಅಲ್ಲಿ ಸಮರ್ಥನೆ 2ನೇ ಅಧ್ಯಾಯದ 3, 4ನೇ ಪಾದದಲ್ಲೇ ಮಾಡ್ಬಿಟ್ಟಿದ್ದಾರೆ. ಮತ್ತಿಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಅದನ್ನ ತಗೊಂಡ್ ಬರ್ಬೇಡಿ. ಅಂದ್ರೆ ಈ 3ನೇ ಪಾದಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಅನ್ನೋದು ತಪ್ಪು, ಸರಿ ಇಲ್ಲ. ಇನ್ನು 2ನೇದು ವಿರೋಧ. ವಿರೋಧ, ದೇವರಲ್ಲಿ ವಿರುದ್ಧ ಗುಣಗಳಿವೆ ಅಂತ ಒಬ್ಬ ಹೇಳ್ತಾರೆ, ಇನ್ನೊಬ್ಬ ಇಲ್ಲ ದೇವರಲ್ಲಿ ವಿರುದ್ಧ ಗುಣ ಇಲ್ಲ. ಇದು ಹೇಗಾಯ್ತು ಅಂದ್ರೆ ಒಂದು ಉದಾಹರಣೆಗೆ ಹೇಳ್ತೀನಿ ನೋಡಿ. ವಿರುದ್ಧ ಗುಣಗಳು ಅಂದ್ರೆ ಯಾಕೆ ಹೇಳ್ಬಾರ್ದು? ಈಗ ದೇವರಲ್ಲಿ ಅಣುತ್ವ ಮಹತ್ವ ಇಲ್ವಾ? ಅವ್ನು ಚಿಕ್ಕವನು ಹೌದು, ದೊಡ್ಡವನು ಹೌದು, ಅಣುತ್ವನೂ ಇದೆ, ಮಹತ್ವನೂ ಇದೆ ದೇವರಲ್ಲಿ. ಈಗ ನಮ್ಮಲ್ಲಿ ಹಾಗಲ್ಲ, ನಾವೊಂದ ದೊಡ್ಡದಾಗಿ ದೇಹ ಹೊಂದಿರ್ಬೇಕು, ಒಂದ ಚಿಕ್ಕದಾಗಿರ್ಬೇಕು. ನಾವು ದೊಡ್ಡವರು ಹೌದು, ಚಿಕ್ಕವರು ಹಾಗಲ್ಲ, ಆಗಲ್ಲ. ನಮ್ಮ ದೇಹ ಒಂದೇ ಒಂದು ಪರಿಮಾಣ, ಅದು ಚಿಕ್ಕದ ಒಂದು ದೊಡ್ಡದ ಅಷ್ಟೇ. ದೇವರಲ್ಲಿ ಆಗಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್ ಅಂತೆಲ್ಲ ಹೇಳ್ತಾರೆ. ನಿಹಿತಂ ಗುಹಾಯಾಮ್ ಅಂತಾನೆ ಪಾಠ ಇದೆ. ಅಂತೂ ಈ ಕಾಟಕೋಪನಿಷತ್ತನ ಸಂದರ್ಭದಲ್ಲಿ ಆ ಮಾತು ಬರುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನ ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು, ಮಹತ್ವನೂ ಇದೆ, ಅಣುತ್ವನೂ ಇದೆ. ವಿರುದ್ಧ ದೇವರಲ್ಲಿ ಆಗ್ಲಿ ಏನಂತೆ? ವಿರುದ್ಧ ಅಂತ ದೇವರಲ್ಲಿ ಹೇಳ್ಬೇಡಿ, ದೇವರಲ್ಲಿ ಯಾವ್ದು ವಿರುದ್ಧ ಅಲ್ಲ, ಬೇರೆ ಕಡೆ ವಿರುದ್ಧ, ಆದ್ರೆ ದೇವರಲ್ಲಿ ಮಾತ್ರ ಅವಿರುದ್ಧ. ಅದೆರಡು ಸೇರ್ಕೊಂಡ್ಬಿಡತ್ತೆ.
ಆದ್ರಿಂದ ವೇದಾಂತ ಅಂಥ ಅರ್ಥ ಹೇಳಿದಲೇನ್ ತಪ್ಪಿದೆ? ನೀವು ಪ್ರಶ್ನೆ ಮಾಡಿ, ಜಯತೀರ್ಥರು ಪ್ರಶ್ನೆ ಮಾಡಿದ್ರು, ವಿರುದ್ಧವಾದ ಗುಣಗಳು ದೇವರಲ್ಲಿ ಇದೆ, ಅದನ್ನ ವೇದಾಂತ ಹೇಳ್ತಾ ಇದೆ. ಹೌದು, ಅವನಲ್ಲಿ ವಿರುದ್ಧ ಗುಣ ಇಲ್ಲದೆ ಹೋದೆ ನಮಗೂ ಅವ್ನಿಗೆ ಏನ್ ವ್ಯತ್ಯಾಸ ಬಂತು? ನಮ್ಮಲ್ಲಿ ಅಣುತ್ವ ಮಹತ್ವ ಎರಡು ಒಟ್ಟಿಗೆ ಸೇರ್ಲಿಕ್ಕಾಗಲ್ಲ. ಶೈತ್ಯ ಉಷ್ಣತೆ, ಶೀತ ಉಷ್ಣ ಒಂದೇ ಕಡೆ ಸೇರಕ್ಕಾಗತ್ತ? ಇಲ್ಲ. ಬೆಂಕಿ ಯಾವತ್ತು ಬೆಂಕಿ ಉಷ್ಣ, ಮತ್ತೆ ನೀರ್ ಯಾವತ್ತು ಶೀತ ಶೀತ. ನೀರಂತ ಇದು ನೀರೆಲ್ಲ ಇದು ಬೆಂಕಿಯ ಗುಣ ಪಡೆಯುತ್ತೆ ಅಂತ ಅದು ಆಗಲ್ಲ. ಹಾಗೆ ಸ್ವಭಾವ ಏನಿದೆಯೋ ಅದು ಅದೇ ಒಂದೇ ಸ್ವಭಾವ. ಯಾಕೆ ಹೇಳ್ಬಾರ್ದು ಹೀಗೆ? ಇಲ್ಲ, ಅದು ದೇವರಲ್ಲಿ ಹಾಗಲ್ಲ, ಅವ್ನ್ ಶೈತ್ಯ ಉಷ್ಣ ಎಲ್ಲ ಅವನಲ್ಲಿ ಮಾತ್ರ ವಿರುದ್ಧ, ಏನ್ ಬೇಕಾದ್ರೂ ಆಗತ್ತೆ ಅಂತ ಈ ತರ ಹೇಳೋಣ ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ದೇವರಲ್ಲಿ ವಿರುದ್ಧವಾದ ಗುಣಗಳಿದೆ, ಅಂಥ ದೇವರನ್ನ ವೇದಾಂತ ತಿಳಿಸ್ಕೊಡುತ್ತೆ. ಕೆಲವು ವೇದಾಂತ ದೇವರಲ್ಲಿ ವಿರೋಧ ಇಲ್ಲ, ಅಂಥ ವೇದಾಂತ ಆ ದೇವರ ಬಗ್ಗೆ ಹೀಗ್ ತಿಳಿಸ್ಕೊಡುತ್ತೆ ಅಂದ್ರೆ ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ನಾವ್ ಹೇಳ್ಬೋದು ಬೇಕಾದ್ರೆ ಈ ವಿಷಯನೆಲ್ಲ, ನೀವ್ ಹೇಳೋಂಗಿಲ್ಲ ಅಂತ ನಮ್ಮ ವಾದ. ಯಾಕೆ? ದ್ವಿತೀಯೇ ಬ್ರಹ್ಮಣ ಅಖಂಡತ್ವೇನ ಪ್ರಾಪ್ತ್ಯಭಾವ. ನಿಮ್ ಪ್ರಕಾರ ದೇವರಲ್ಲಿ ಗುಣನೇ ಇಲ್ಲ ಮೊದಲಿಗೆ, ಅದನ್ನ ನಾವ್ ಹೇಳುದು ಅಖಂಡಂ ಬ್ರಹ್ಮ ಅಂತ ಹೇಳ್ತಾರೆ. ನಿರ್ಗುಣಂ ಬ್ರಹ್ಮ ಅಖಂಡಂ ಬ್ರಹ್ಮ ಅಂತ ಅದ್ವೈತವಾದ. ಅದಕ್ಕೆ ಅಭಿಪ್ರಾಯ ದೇವರಲ್ಲಿ ಗುಣನೇ ಇಲ್ಲ. ಗುಣನೇ ಇಲ್ಲ ಅಂದ್ಮೇಲೆ ಅದು ವಿರುದ್ಧ ಹೌದೋ ಅಲ್ವೋ? ಇವಾಗ ಒಬ್ಬ ವ್ಯಕ್ತಿಯಲ್ಲಿ ಏನೋ ಗುಣ ಇಲ್ಲ, ಇವನ್ ಬಿಳಿಗಿದಾನೋ ಕಪ್ಪಗಿದಾನೋ? ಅಯ್ಯೋ, ಬಿಳಿನೂ ಸುಳ್ಳು ಕಪ್ಪುನೂ ಸುಳ್ಳು, ಅವನಿಗೆ ಗುಣನೇ ಇಲ್ಲ. ಬಣ್ಣನೇ ಇಲ್ಲ ಅಂದ್ಮೇಲೆ ಅವ್ನ್ ಬೆಳ್ಳಗಿದಾನೋ ಕಪ್ಪಗಿದಾನೋ ಅಂತ ಪ್ರಶ್ನೆನೇ ಬರಲ್ಲ. ಇವನ್ ಪೆದ್ದಾನೋ ಬುದ್ಧಿವಂತನೋ? ಅಯ್ಯೋ, ಜ್ಞಾನನೇ ಇಲ್ಲ ಅವನಲ್ಲಿ. ಪೆದ್ದ ಬುದ್ಧಿವಂತ ಬೇರೆ, ಆ ಬುದ್ಧಿನೂ ಇಲ್ಲ, ಜ್ಞಾನನೂ ಇಲ್ಲ, ಇದು ಪೆದ್ದತನನೂ ಇಲ್ಲ. ಹೀಗೆ ಯಾವುದೇ ಸಾಮಾನ್ಯ ಗುಣಗಳನ್ನೇ ಒಪ್ಪದೇ ಇದ್ರೆ ಅಂಥ ಆ ಪರಮಾತ್ಮನಲ್ಲಿ ಒಂದು ಗುಣ, ಎರಡು ವಿರುದ್ಧ ಗುಣಗಳಿವೆ, ಇಲ್ಲ ಎರಡು ವಿರುದ್ಧ ಗುಣ ಹೇಳ್ಬಾರ್ದು ಅಂತ ಹೀಗೆಲ್ಲ ವೇದಾಂತ ತಿಳಿಸೋದಾದ್ರೂ ಹೇಗೆ ನಿಮ್ ಪ್ರಕಾರ? ಆದ್ರಿಂದ ನೀವು ಸುಮ್ನೆ ಈ ಮೂರನೇ ಪಾದದ ಅರ್ಥ ಏನೋ ಹೇಳಲಿಕ್ಕೆ ಹೋಗಿ ಸಿಗಾಕೊಂಡ್ರಿ ಅಂತ ಇದನ್ನ ಖಂಡನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಖಂಡನೆ ದಾರಿಯಲ್ಲಿದ್ದೀವಿ. ಇನ್ನು ಮತ್ತೆ ಇವತ್ತು ಒಂದು ಸ್ವಲ್ಪ ವಿಷಯ ಮುಗೀತು, ಇನ್ನು ನಾಳೆ ದಿವಸ ಇದರ ಮುಂಭಾಗ, ಮುಂದಿನ ವಿಷಯ ಏನಿದೆ, ಜೊತೆಗೆ ಇದನ್ನು ಸಾರವಾಗಿ ಇದರ ಅಭಿಪ್ರಾಯ ಏನು ಅಂತ ಮತ್ತೊಮ್ಮೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ.